ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತೆ ನಮಃ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇಂದು ನಾವು ಮೇಷರಾಶಿಯವರ ಬಗ್ಗೆ ಅತ್ಯಂತ ಭಯಾನಕವಾದ ಮತ್ತು ಪ್ರತಿಯೊಬ್ಬ ಮೇಷರಾಶಿಯವರು ತಿಳಿದುಕೊಳ್ಳಲೇಬೇಕಾದ ಎಚ್ಚರಿಕೆಯ ವಿಷಯವನ್ನು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇದು ಸಾಮಾನ್ಯ ವಿಡಿಯೋ ಅಲ್ಲ. ನಿಮ್ಮ ಜೀವನವನ್ನೇ ಬುಡಮೇಲು ಮಾಡುವಂತಹ ಒಂದು ದೊಡ್ಡ ಸತ್ಯವನ್ನು ಇವತ್ತು ಈ ವಿಡಿಯೋದಲ್ಲಿ ಬಹಿರಂಗಪಡಿಸ್ತಾ ಇದ್ದೇವೆ. ಮೇಷರಾಶಿಯವರೇ, ಮಾರ್ಚ್ 20ರಿಂದ 24ರವರೆಗಿನ ಈ ದಿನಗಳೇನಿದೆ ನಿಮ್ಮ ಜೀವನದಲ್ಲಿ ತುಂಬ ಅಪಾಯಕಾರಿ ದಿನಗಳು ಆಗಿದ್ವು. ಆದರೆ ಆ ದಿನಗಳು ನಿಮ್ಮ ಜೀವನದಲ್ಲಿ ಮತ್ತೆ ತಿರುಗಿ ಬರೋದಿಲ್ಲ. ಮತ್ತೆ ಜುಲೈ 21ರಿಂದ ಜುಲೈ 28ರ ಮಧ್ಯೆ ಒಬ್ಬ ನಿಮ್ಮ ಫೋಟೋವನ್ನು ಇಟ್ಕೊಂಡು, ನಿಮ್ಮ ಹೆಸರನ್ನ ಇಟ್ಕೊಂಡು ಸ್ಮಶಾನದಲ್ಲಿ ನಿಂಬೆಹಣ್ಣಿನ ಪ್ರಯೋಗ, ತೆಂಗಿನಕಾಯಿ ಪ್ರಯೋಗ, ಬಟ್ಟೆ ಪ್ರಯೋಗವನ್ನು ಮಾಡ್ತಾ ಇರುವ ಒಬ್ಬ ಮಹಿಳೆ ಇದ್ದಾಳೆ. ನಿಮ್ಮ ಕುಟುಂಬವನ್ನು ಮಣ್ಣು ಪಾಲು ಮಾಡಬೇಕು, ನಿಮ್ಮನ್ನು ಸರ್ವನಾಶ ಮಾಡಬೇಕು, ನಿಮ್ಮ ನೆಮ್ಮದಿ, ನಿಮ್ಮ ಲಕ್ಷ್ಮಿ, ನಿಮ್ಮ ಏಳಿಗೆಯನ್ನೆಲ್ಲ ಕೂಡ ಕಟ್ಟಿ ಹಾಕಬೇಕು ಅಂತ ಅವಳ ಪ್ರಯತ್ನ ಆಗಿದೆ. ನಿಮ್ಮ ಬೆನ್ನಿಗೆ, ನಿಮ್ಮ ಮನೆಯಲ್ಲೇ ಇದ್ದು, ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರು, ಅವರು ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ ನಾಟಕ ಆಡ್ತಾರೆ. ನಿಮ್ಮ ಮುಂದೆ ನಾನು ನಿಮ್ಮ ಒಳ್ಳೆಯದನ್ನೇ ಬಯಸ್ತೀನಿ, ನಾನು ನಿಮ್ಮ ಒಡೆಯ ಅಲ್ವಾ ಅಂತ ಸಿಹಿ ಸಿಹಿ ಮಾತನಾಡಿ ನಿಮ್ಮ ಎಲ್ಲ ಗುಟ್ಟುಗಳನ್ನು ತಿಳಿದುಕೊಳ್ತಾರೆ. ಆಕೆ ಉದ್ದೇಶ ಏನು, ಆಕೆಯ ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ, ಇದೆಲ್ಲವೂ ಕೂಡ ಹೇಳ್ತೀವಿ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಸುತ್ತ ಇರುವ ಶತ್ರುಗಳು ಹಾವಿಗಿಂತಲೂ ವಿಷಕಾರಿಯಾಗಿದ್ದಾರೆ. ಅದರಲ್ಲೂ ಕೂಡ ಒಬ್ಬ ಸ್ತ್ರೀ ಶತ್ರು ಏನಿದ್ದಾಳೆ, ಆಕೆ ರಾಹು ಕೇತುಗಳಿಂದಲೂ ಕೂಡ ಭಯಾನಕವಾಗಿ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾಳೆ. ಆಕೆ ನಿಮ್ಮ ಫೋಟೋವನ್ನು, ನಿಮ್ಮ ಮನೆಯಿಂದ ತಂದಿರುವ ಒಂದು ವಸ್ತುವನ್ನು ಇಟ್ಕೊಂಡು ಸ್ಮಶಾನದ ಬೂದಿಯಿಂದ ನಿಮ್ಮ ಮೇಲೆ ಪ್ರಯೋಗವನ್ನು ಮಾಡಿಸ್ತಾ ಇದ್ದಾಳೆ. ನಿಮ್ಮ ಮನೆಯ ವಸ್ತು ಬಾಗಿಲ ಬಳಿ ಬಂದು ನಿಂಬೆಹಣ್ಣು, ಕುಂಕುಮ, ಅರಿಶಿನ, ಕೂದಲು, ಉಗುರು ಇಂತಹ ವಸ್ತುಗಳನ್ನು ಹಾಕಿ ನಿಮ್ಮ ಮನೆಯ ಲಕ್ಷ್ಮಿಯನ್ನು ಬಂಧಿಸಿದ್ದಾಳೆ. ಇದಕ್ಕೆ ಕಾರಣ ಇಷ್ಟೇ, ನಿಮ್ಮ ಏಳಿಗೆ, ನಿಮ್ಮ ಸುಖ, ನಿಮ್ಮ ಸಂತೋಷ ಆಕೆಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. 2026ರ ಆರಂಭದಿಂದ ನಿಮಗೆ ಎಷ್ಟು ಕಷ್ಟಗಳು ಬರ್ತಾ ಇವೆ ನೋಡಿ. ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇವೆ, ಹಣ ಕೈಯಲ್ಲಿ ನಿಲ್ಲೋದಿಲ್ಲ, ವ್ಯಾಪಾರದಲ್ಲಿ ನಷ್ಟ, ಸಂಬಂಧಗಳಲ್ಲಿ ಬಿರುಕು, ದಂಪತಿಗಳ ನಡುವೆ ಕಾರಣ ಇಲ್ಲದೆ ಈ ಜಗಳಗಳು, ರಾತ್ರಿ ನಿದ್ದೆ ಬರೋದಿಲ್ಲ, ಮನಸ್ಸಲ್ಲಿ ವಿಪರೀತ ಆತಂಕ. ಇದೆಲ್ಲವಕ್ಕೂ ಕೂಡ ಕಾರಣ ನಿಮ್ಮ ಅದೃಷ್ಟ ಸರಿ ಇಲ್ಲ ಅಂತ ಏನಿಲ್ಲ, ನಿಮ್ಮ ಮೇಲೆ ಮಾಡಿರುವ ಆ ಕ್ಷುದ್ರ ಪ್ರಯೋಗವೇ ಕಾರಣ. ನಿಮ್ಮ ಕುಲದೇವತೆಯನ್ನು ಕೂಡ ಆಕೆ ತನ್ನ ತಂತ್ರದಿಂದ ಕಟ್ಟಿ ಹಾಕಿದ್ದಾಳೆ. ಅದಕ್ಕೆ ನೀವು ಎಷ್ಟು ಪೂಜೆ ಮಾಡಿದರೂ ಕೂಡ ನಿಮ್ಮ ಪೂಜೆ ಫಲ ಕೊಡ್ತಾ ಇಲ್ಲ. ನಿಮಗೆ ದೇವರು ಕೈ ಬಿಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ, ಆದರೆ ದೇವರು ನಿಮ್ಮನ್ನು ಕೈ ಬಿಟ್ಟಿಲ್ಲ. ನಿಮ್ಮನ್ನು ಈ ವಿಡಿಯೋ ಮೂಲಕ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಕೆ ಯಾಕೆ ಅಷ್ಟೊಂದು ಹೊಟ್ಟೆ ಕಿಚ್ಚು? ನೀವು ಹೊಸ ಬಟ್ಟೆ ತೊಟ್ಟರೆ, ಹೊಸ ವಸ್ತು ತಗೊಂಡ್ರೆ, ಹೊಸ ಕಾರ್ ತಗೊಂಡ್ರೆ ಆಕೆಗೆ ರಕ್ತ ಕುದಿಯುತ್ತೆ. ನೀವು ಹೋದ ತಕ್ಷಣ ನಿಮ್ಮ ಬಗ್ಗೆ ಇತರರ ಹತ್ತಿರ ಕೆಟ್ಟದಾಗಿ ಮಾತನಾಡ್ತಾಳೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹಬ್ಬಿಸ್ತಾಳೆ ಮತ್ತು ನಿಮ್ಮ ಭವಿಷ್ಯದ ಪ್ಲಾನ್ಗಳನ್ನೆಲ್ಲ ಕೂಡ ತಿಳಿದುಕೊಂಡು ಅದನ್ನು ಹಾಳು ಮಾಡ್ತಾಳೆ. ಮೇಷರಾಶಿಯವರೇ, ನಿಮ್ಮ ಒಂದು ದೊಡ್ಡ ದೌರ್ಬಲ್ಯ ಏನು ಅಂದರೆ, ನೀವು ಎಲ್ಲರನ್ನು ಕೂಡ ಕುರುಡಾಗಿ ಕಣ್ಣು ಮುಚ್ಕೊಂಡು ನಂಬ್ಕೊಂಡ್ಬಿಡ್ತೀರಾ. ನಾನು ಮುಂದಿನ ತಿಂಗಳು ಮನೆ ಕಟ್ತಾ ಇದ್ದೇನೆ, ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಸಂಬಳ ಇಷ್ಟು, ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಅಂತ ಎಲ್ಲವನ್ನು ಕೂಡ ಹೇಳ್ಬಿಡ್ತೀರಾ. ಆದರೆ ನೀವು ಹೇಳುವ ಪ್ರತಿ ಮಾತು ಅವಳಿಗೆ ವಿಷದಂತೆ ಆಗುತ್ತೆ ಮತ್ತು ಅವಳು ಅದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾಳೆ. ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇದು ತುಂಬ ಮುಖ್ಯವಾಗಿರುತ್ತೆ. ನೀವು ಯಾರಿಗೂ ನಿಮ್ಮ ಗುಟ್ಟನ್ನು ಹೇಳಬಾರ್ದು. ನಿಮ್ಮ ಬಂಧು ಮಿತ್ರರನ್ನು ಕೂಡ ಕುರುಡಾಗಿ ನಂಬೋದಕ್ಕೆ ಹೋಗಬಾರ್ದು. ನೀವು ಕಷ್ಟದಲ್ಲಿ ಇದ್ದಾಗ ಹೊರಗೆ ಸಹಾನುಭೂತಿ ತೋರಿಸಿ ಒಳಗೆ ಸಂಭ್ರಮ ಪಡುವವರೇ ಇವರು ಇಂಥವರಿಗಿಂತ ದೂರ ಇರಿ. ಈಗ ಈ ಕ್ಷುದ್ರ ಪ್ರಯೋಗದ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಾಣ್ತಾ ಇದೆಯಾ ಅಂತ ಚೆಕ್ ಮಾಡಿ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಜಿರಳೆಗಳು, ಕೆಂಪು ಇರುವೆಗಳು, ಜೇಡರಬಲೆ ವಿಪರೀತ ಆಗೋದು, ಬಾವಲಿಗಳು, ಮನೆ ಸುತ್ತ ತಿರುಗೋದು, ವಸ್ತುಗಳು ಪದೇ ಪದೇ ಕಳೆದು ಹೋಗೋದು, ದೇವರ ಫೋಟೋ ಕೆಳಗೆ ಬೀಳೋದು, ದೀಪ ಹಾರಿ ಹೋಗೋದು, ದಂಪತಿಗಳ ನಡುವೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗೋದು, ಮಕ್ಕಳು ಮಾತು ಕೇಳದೇ ಇರೋದು, ಹಣ ಬಂದ ತಕ್ಷಣ ಖರ್ಚು ಆಗೋದು, ಇವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿಯ ಲಕ್ಷಣಗಳು. ಒಂದು ವೇಳೆ ಇವು ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ 100% ನಿಮ್ಮ
ಮೇಲೆ ಪ್ರಯೋಗ ಆಗಿದೆ ಅಂತಾನೆ ಅರ್ಥ. ಈಗ ಇದಕ್ಕೆ ಮಹಾ ಪರಿಹಾರವನ್ನು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ತಕ್ಷಣ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹನುಮಂತನ ಪಾದದ ಸಿಂಧೂರವನ್ನು ಆ ತೆಂಗಿನಕಾಯಿಗೆ ಹಚ್ಚಿ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಅದಕ್ಕೆ 7 ಗಂಟೆಗಳನ್ನು ಹಾಕಿ ಪ್ರತಿ ಗಂಟು ಹಾಕುವಾಗ ಓಂ ಹನುಮತೆ ನಮಃ ಅಂತ 108 ಬಾರಿ ಹೇಳಿ ಆ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ. ಇದರಿಂದ ಎಲ್ಲ ನೆಗೆಟಿವಿಟಿ ಹೋಗುತ್ತೆ. ಫ್ರೆಂಡ್ಸ್, ಇದು ಎಲ್ಲ ಮೇಷರಾಶಿಯವರಿಗೂ ಕೂಡ ಅನ್ವಯ ಆಗೋದಿಲ್ಲ. 90% ಜನಕ್ಕೆ ಈ ಸಮಯದಲ್ಲಿ ಸಮಸ್ಯೆ ಇರುವುದು ಸತ್ಯ. ನಿಮ್ಮ ರಾಶಿಯ ಬಗ್ಗೆ ಇನ್ನೂ ಹೆಚ್ಚಿನ ವೈಯಕ್ತಿಕ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಆಗಿ ಯಾಕೆ ಅಷ್ಟೊಂದು ಹೊಟ್ಟೆ ಕಿಚ್ಚು? ನೀವು ಹೊಸ ಬಟ್ಟೆ ತೊಟ್ರೆ, ಹೊಸ ವಸ್ತು ತಗೊಂಡ್ರೆ, ಹೊಸ ಕಾರ್ ತಗೊಂಡ್ರೆ ಆಕೆಗೆ ರಕ್ತ ಕುದಿಯುತ್ತೆ. ನೀವು ಹೋದ ತಕ್ಷಣ ನಿಮ್ಮ ಬಗ್ಗೆ ಇತರರ ಹತ್ತಿರ ಕೆಟ್ಟದಾಗಿ ಮಾತನಾಡ್ತಾಳೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹಬ್ಬಿಸ್ತಾಳೆ ಮತ್ತು ನಿಮ್ಮ ಭವಿಷ್ಯದ ಪ್ಲಾನ್ಗಳನ್ನೆಲ್ಲ ಕೂಡ ತಿಳಿದುಕೊಂಡು ಅದನ್ನು ಹಾಳು ಮಾಡ್ತಾಳೆ. ಮೇಷರಾಶಿಯವರೇ, ನಿಮ್ಮ ಒಂದು ದೊಡ್ಡ ದೌರ್ಬಲ್ಯ ಏನು ಅಂದರೆ ನೀವು ಎಲ್ಲರನ್ನು ಕೂಡ ಕುರುಡಾಗಿ ಕಣ್ಣು ಮುಚ್ಕೊಂಡು ನಂಬ್ಕೊಂಡ್ಬಿಡ್ತೀರಾ. ನಾನು ಮುಂದಿನ ತಿಂಗಳು ಮನೆ ಕಟ್ತಾ ಇದ್ದೇನೆ, ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಸಂಬಳ ಇಷ್ಟು, ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ ಅಂತ ಎಲ್ಲವನ್ನು ಕೂಡ ಹೇಳ್ಬಿಡ್ತೀರಾ. ಆದರೆ ನೀವು ಹೇಳುವ ಪ್ರತಿ ಮಾತು ಅವಳಿಗೆ ವಿಷದಂತೆ ಆಗುತ್ತೆ ಮತ್ತು ಅವಳು ಅದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾಳೆ. ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇದು ತುಂಬ ಮುಖ್ಯವಾಗಿರುತ್ತೆ. ನೀವು ಯಾರಿಗೂ ನಿಮ್ಮ ಗುಟ್ಟನ್ನು ಹೇಳಬಾರ್ದು. ನಿಮ್ಮ ಬಂಧು ಮಿತ್ರರನ್ನು ಕೂಡ ಕುರುಡಾಗಿ ನಂಬೋದಕ್ಕೆ ಹೋಗಬಾರ್ದು. ನೀವು ಕಷ್ಟದಲ್ಲಿ ಇದ್ದಾಗ ಹೊರಗೆ ಸಹಾನುಭೂತಿ ತೋರಿಸಿ ಒಳಗೆ ಸಂಭ್ರಮ ಪಡುವವರೇ ಇವರು ಇಂಥವರಿಗಿಂತ ದೂರ ಇರಿ. ಈಗ ಈ ಕ್ಷುದ್ರ ಪ್ರಯೋಗದ ಲಕ್ಷಣಗಳು ನಿಮ್ಮ ಮನೆಯಲ್ಲಿ ಕಾಣ್ತಾ ಇದೆಯಾ ಅಂತ ಚೆಕ್ ಮಾಡಿ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಜಿರಳೆಗಳು, ಕೆಂಪು ಇರುವೆಗಳು, ಜೇಡರಬಲೆ ವಿಪರೀತ ಆಗೋದು, ಬಾವಲಿಗಳು ಮನೆ ಸುತ್ತ ತಿರುಗೋದು, ವಸ್ತುಗಳು ಪದೇ ಪದೇ ಕಳೆದು ಹೋಗೋದು, ದೇವರ ಫೋಟೋ ಕೆಳಗೆ ಬೀಳೋದು, ದೀಪ ಹಾರಿ ಹೋಗೋದು, ದಂಪತಿಗಳ ನಡುವೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗೋದು, ಮಕ್ಕಳು ಮಾತು ಕೇಳದೇ ಇರೋದು, ಹಣ ಬಂದ ತಕ್ಷಣ ಖರ್ಚು ಆಗೋದು, ಇವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿಯ ಲಕ್ಷಣಗಳು. ಒಂದು ವೇಳೆ ಇವು ನಿಮ್ಮ ಮನೆಯಲ್ಲಿ ನಡೀತಾ ಇದ್ರೆ 100% ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತಾನೆ ಅರ್ಥ. ಈಗ ಇದಕ್ಕೆ ಮಹಾ ಪರಿಹಾರವನ್ನು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ತಕ್ಷಣ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹನುಮಂತನ ಪಾದದ ಸಿಂಧೂರವನ್ನು ಆ ತೆಂಗಿನಕಾಯಿಗೆ ಹಚ್ಚಿ ಒಂದು ಕಪ್ಪು ದಾರವನ್ನು ತೆಗೆದುಕೊಂಡು ಅದಕ್ಕೆ 7 ಗಂಟೆಗಳನ್ನು ಹಾಕಿ ಪ್ರತಿ ಗಂಟು ಹಾಕುವಾಗ ಓಂ ಹನುಮತೆ ನಮಃ ಅಂತ 108 ಬಾರಿ ಹೇಳಿ ಆ ತೆಂಗಿನಕಾಯಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಕಟ್ಟಿ. ಇದರಿಂದ ಎಲ್ಲ ನೆಗೆಟಿವಿಟಿ ಹೋಗುತ್ತೆ. ಫ್ರೆಂಡ್ಸ್, ಇದು ಎಲ್ಲ ಮೇಷರಾಶಿಯವರಿಗೂ ಕೂಡ ಅನ್ವಯ ಆಗೋದಿಲ್ಲ. 90% ಜನಕ್ಕೆ ಈ ಸಮಯದಲ್ಲಿ ಸಮಸ್ಯೆ ಇರುವುದು ಸತ್ಯ. ನಿಮ್ಮ ರಾಶಿಯ ಬಗ್ಗೆ ಇನ್ನೂ ಹೆಚ್ಚಿನ ವೈಯಕ್ತಿಕ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.